ಬದ್ಧ ವೈರಿಗಳ ಜೊತೆ ಕೈ ಜೋಡಿಸಿದ್ರ ಸಾಹುಕಾರ್ ಅನ್ನುವಂತಹ ಪ್ರಶ್ನೆ. ಸವದಿ ಹಾಗೆ ಲಕ್ಷ್ಮಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ. ಡಿಕೆಶಿಗೆ ಟೀಮ್ ಶಾಸಕರಿಗೆ ಸಚಿವರಿಗೆ ಕೊಡಿಸಲು ಪ್ಲಾನ್. ಸಿಎಂ ಡಿಕೆಶಿ ಸಂಪುಟ ಸೇರಲು ಆಕಾಂಕ್ಷಿಗಳ ಲಾಬಿ. ಬೆಳಗಾವಿಯಲ್ಲಿ ಇನ್ನೊಬ್ಬರಿಗೆ ಮಂತ್ರಿ ಸ್ಥಾನ ಬೇಕು. ಬೆಳಗಾವಿಯಲ್ಲಿ ಡಿಕೆಶಿ ಟೀಮ್ಗೆ ಮಂತ್ರಿಗಿರಿ ಸಿಗಲ್ವಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದಿದೆಯಾ ರಣತಂತ್ರ? ಲಕ್ಷ್ಮಿ ಸವದಿಯನ್ನ ಬಿಟ್ಟು ಪಠಾಣ್ಗೆ ಒಲಿಯುತ್ತಾ ಮಂತ್ರಿ ಪಟ್ಟ ಅನ್ನುವಂತಹ ಪ್ರಶ್ನೆ. ಡಿಕೆಶಿ ಸಂಪುಟ ಸೇರಲು 22 ಸ್ಥಾನಕ್ಕೆ 45ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ದೆಹಲಿ, ಸಿದ್ದು, ಡಿಕೆಶಿ ಸೇರಿ ಎಲ್ಲಾ ಕಡೆಯಿಂದಲೂ ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ. ಆದ್ರೆ ಸವದಿ ಹಾಗೆ ಲಕ್ಷ್ಮಿ ಪರ ಈಗ ಸಾಹುಕಾರ್ ಬ್ಯಾಟಿಂಗ್ ಮಾಡ್ತಿದ್ದಾರ. ಸತೀಶ್ ನಡೆಯ ಹಿಂದಿದೆಯಾ ಬೇರೊಂದು ರಾಜಕಾರಣ? ಬದ್ಧ ವೈರಿಗಳ ಜೊತೆ ಕೈ ಜೋಡಿಸಿದ್ರ ಬೆಳಗಾವಿಯ ಸಾಹುಕಾರ್. ಸವದಿ ಹಾಗೆ ಲಕ್ಷ್ಮಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ. ಡಿಕೆಶಿಗೆ ಟೀಮ್ ಶಾಸಕರಿಗೆ ಸಚಿವರಿಗೆ ಈಗ ಸಚಿವ ಗಿರಿ ಕೊಡಿಸೋದಕ್ಕೆ ಈಗ ಲಾಬಿ ಆಗ್ತಾ ಇರುವಂತದ್ದು. ಸಿಎಂ ಡಿಕೆಶಿ ಸಂಪುಟ ಸೇರುವುದಕ್ಕೆ ಆಕಾಂಕ್ಷಿಗಳು ಲಾಬಿಯನ್ನ ನಡೆಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಇನ್ನೊಬ್ಬರಿಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿರುವ ಮಾತುಗಳು ಈಗ ಬೆಳಗಾವಿಯಲ್ಲಿ ಡಿಕೆಶಿ ಟೀಮ್ಗೆ ಮಂತ್ರಿಗಿರಿ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಸತೀಶ್ ಜಾರಕಿಹೊಳಿ ಹೇಳಿಕೆಯ ಹಿಂದೆ ರಣತಂತ್ರ ಏನಾದ್ರೂ ಇದೆಯಾ ಅಂತ, ಜೊತೆಗೆ ಲಕ್ಷ್ಮಿ ಹಾಗೆ ಸವದಿ ಅವರನ್ನ ಬಿಟ್ಟು ಪಠಾಣ್ ಅವರಿಗೆ ಏನಾದ್ರೂ ಒಲಿಯುತ್ತಾ ಮಂತ್ರಿಗಿರಿ ಪಟ್ಟ? ಡಿಕೆಶಿ ಸಂಪುಟ ಸೇರೋದಕ್ಕೆ 22 ಸ್ಥಾನಕ್ಕೆ 45ಕ್ಕೂ ಹೆಚ್ಚು ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ದೆಹಲಿ ಹಾಗೆ ಸಿದ್ದು, ಡಿಕೆಶಿ ಸೇರಿ ಎಲ್ಲಾ ಕಡೆಯಿಂದಲೂ ಲಾಬಿ ಮಾಡ್ತಿದ್ದಾರೆ. ಆದ್ರೆ ಸವದಿ ಲಕ್ಷ್ಮಿ ಪರ ಸಾಹುಕಾರ್ ಈಗ ಬ್ಯಾಟಿಂಗ್ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಚಿವ ಸತೀಶ್ ನಡೆ ಹಿಂದಿದ್ಯಾ ಬೇರೊಂದು ರಾಜಕಾರಣ ಅಂತ ಪ್ರಶ್ನೆ. ಆಲ್ರೆಡಿ ಈಗ ಬದ್ಧ ವೈರಿಗಳ ಜೊತೆ ಏನಾದ್ರೂ ಕೈ ಜೋಡಿಸ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ. ಲಕ್ಷ್ಮಣ್ ಸವದಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ನಿಂತ್ರ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಯಾಕಂತಂದ್ರೆ ಡಿಕೆಶಿ ಟೀಮ್ಗೆ ಈಗ ಶಾಸಕರಿಗೆ ಸಚಿವ ಗಿರಿ ಕೊಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಕೆಶಿ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಕೂಡ ಕಾಂಗ್ರೆಸ್ನಲ್ಲಿ ಲಾಬಿಗಳನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ಇನ್ನೊಬ್ಬರಿಗೆ ಮಂತ್ರಿ ಸ್ಥಾನ ಬೇಕು ಅಂತ ಅವರು ಕೂಡ ಹೇಳಿರುವಂತದ್ದು. ಬೆಳಗಾವಿಯಲ್ಲಿ ಡಿಕೆಶಿ ಟೀಮ್ಗೆ ಮಂತ್ರಿಗಿರಿ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆಯಾಗಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿಕೆ ಹಿಂದೆ ಒಂದು ರಣತಂತ್ರ ಏನಾದ್ರೂ ಇರಬಹುದಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಡಿಕೆಶಿ ಸಂಪುಟ ಸೇರೋದಕ್ಕೆ 22 ಸ್ಥಾನ ಇದೆ. ಸಂಪುಟದಲ್ಲಿ ಖಾಲಿ ಇರುವಂತಹ ಸ್ಥಾನಗಳು 22. ಆದ್ರೆ 45ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈ ಒಂದು ಸ್ಥಾನಕ್ಕೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೆ ದೆಹಲಿ, ಡಿಕೆ ಶಿವಕುಮಾರ್ ಅವರನ್ನ ಸೇರಿದಂತೆ ಎಲ್ಲಾ ಕಡೆಯಿಂದಲೂ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸವದಿ ಹಾಗೆ ಲಕ್ಷ್ಮಿ ಪರ ಸಾಹುಕಾರ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸತೀಶ್ ಜಾರಕಿಹೊಳಿ ಅವರ ನಡೆಯ ಹಿಂದೆ ಯಾವುದಾದ್ರೂ ರಾಜಕಾರಣ ಇದೆಯಾ, ಬೇರೊಂದು ರಾಜಕಾರಣ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬದ್ಧ ವೈರಿಗಳ ಜೊತೆ ಕೈ ಜೋಡಿಸಿದ್ರ ಬೆಳಗಾವಿಯ ಸಾಹುಕಾರ್ ಅನ್ನುವಂತಹ ಪ್ರಶ್ನೆ ಈಗ ರಾಜಕಾರಣದಲ್ಲಿ ಉದ್ಭವ ಆಗ್ತಾ ಇದೆ. ಲಕ್ಷ್ಮಣ್ ಸವದಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತ್ರ ಸತೀಶ್ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಡಿಕೆಶಿಗೆ ಈಗ ಡಿಕೆ ಶಿವಕುಮಾರ್ ಅವರ ಟೀಮ್ ಶಾಸಕರಿಗೆ ಸಚಿವ ಗಿರಿ ಕೊಡಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಡಿಕೆಶಿ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಕೂಡ ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ಆಲ್ರೆಡಿ ಸವದಿ ಅವರು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರಾ, ಯೋಚನೆ ಏನಾದ್ರೂ ಇದೆಯಾ ಅಂತ. ಲಕ್ಷ್ಮಣ್ ಸವದಿ ಅವರನ್ನ ಕರ್ಕೊಂಡು ಬಂದಿದ್ದು ಕೂಡ ಇದೇ ಡಿಕೆ ಶಿವಕುಮಾರ್ ಅವರು. ಈಗ ಅವರು ಅಧಿಕಾರದಲ್ಲಿದ್ದಾರೆ, ಸಿಎಂ ಆಗಿದ್ದಾರೆ, ಏನಾದ್ರೂ ಒಂದು ಸ್ಥಾನ ಕೊಡ್ತಾರಾ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಹಿಳಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ಸಚಿವರಾಗಿದ್ರು. ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದ್ರು, ನಿಭಾಯಿಸಿದ್ರು ಖಾತೆಯನ್ನ. ಜೊತೆಗೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಯಾರಿಗೆ ಕೊಡ್ತಾರೆ, ಈಗ ಆಲ್ರೆಡಿ ಇವರಿಬ್ಬರ ಹೆಸರನ್ನ
ಸೂಚಿಸಿರುವುದು ಅಂತದ್ ಕೂಡ ಹೇಳಲಾಗ್ತಾ ಇದೆ. ಬದ್ಧ ವೈರಿಗಳಾಗಿದ್ರು ಕೂಡ ಅವ್ರ ಜೊತೆ ಸಾಹುಕಾರ್ ಅವರು ಕೈ ಜೋಡಿಸ್ತಾ ಇದ್ದಾರಾ ಅನ್ನುವಂಥದ್ದು, ಜೊತೆಗೆ ಏನಾದ್ರೂ ಬೇರೆ ಒಂದು ರಾಜಕಾರಣ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಇದೆಲ್ಲವನ್ನ ಬದಿಗಿಟ್ರೆ ಲಕ್ಷ್ಮಿ ಹಾಗೆ ಸವದಿ ಅವರನ್ನ ಬಿಟ್ಟು ಅಶೋಕ್ ಪಟ್ಟಾಣ್ ಅವರಿಗೆ ಏನಾದ್ರೂ ಒಲಿಯುತ್ತಾ ಮಂತ್ರಿಗಿರಿ ಪಟ್ಟ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಲ್ರೆಡಿ ಡಿಕೆಶಿ ಸಂಪುಟದಲ್ಲಿ 22 ಸ್ಥಾನ ಖಾಲಿ ಇರುವಂತದ್ದು, 45ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸಂಪುಟ ಸೇರೋದಕ್ಕೆ.